ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೆವಾಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಡೆವಾಪ್ಸ್ ಝೀರೋ ಟು ಹೀರೋ ಕೋರ್ಸ್ ಅಲ್ಲಿ ಡೇ 5ಗೆ ಬಂದು ತಲುಪಿದ್ದೀವಿ. ಸೊ ಈ ಡೇ 5 ಅಲ್ಲಿ ನಾವು ನಿನ್ನೆ ಕ್ಲಾಸಲ್ಲಿ ನಾವು ತಿಳ್ಕೊಂಡಿರೋ ವರ್ಚುವಲ್ ಮಷಿನ್ಸ್ ಬಗ್ಗೆ ಇವತ್ತು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ನಾವು ವರ್ಚುವಲ್ ಮಷಿನ್ ನ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡೋಣ. ಸೊ ಈಗ ಕಾನ್ಸೆಪ್ಟ್ ಈಗ ಕ್ಲಿಯರ್ ಆಗಿದೆ ಅನ್ಕೋತೀನಿ ವರ್ಚುವಲ್ ಮಷಿನ್ಸ್ ಬಗ್ಗೆ. ಸೊ ಇವತ್ತು ನಾವು ಪ್ರಾಕ್ಟಿಕಲ್ ಆಗಿ AWS ಅಲ್ಲಿ, ಸೊ AWS ಆಗಿರ್ಬೋದು ಅಥವಾ ಅಜ್ಯೂರ್ ಆಗಿರ್ಬೋದು ಅಥವಾ ಎನಿ ಕ್ಲೌಡ್ ಪ್ರೊವೈಡ್ ಮಾಡೋ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಸೇಮ್ ಪ್ರೊಸೆಸ್ ಆಗಿರುತ್ತೆ. ಲೈಕ್ ಯಾವ ರೀತಿ ನಾವು ವರ್ಚುವಲ್ ಮೆಷಿನ್ ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದು, ಓಕೆನಾ? ಸೊ ಇವೆರಡು ಕೂಡ ಫೇಮಸ್ ಆಗಿರತಕ್ಕಂಥ ನಮಗೆ ಕ್ಲೌಡ್ ಅಲ್ಲಿ ಫೇಮಸ್ ಆಗಿರೋದು ಅಂತ ಹೇಳಂದ್ರೆ AWS ಮತ್ತೆ ಅಜ್ಯೂರ್, ಓಕೆನಾ? ಸೊ ಈಗ AWS ಅಲ್ಲಿ ನಾವು ಯಾವ ರೀತಿಯಾದಂತಹ ವರ್ಚುವಲ್ ಮಷಿನ್ ನ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಓಕೆ, ಈಗ AWS ಅಲ್ಲಿ ಯಾವ ರೀತಿ ಅಂತ ಹೇಳಂದ್ರೆ AWS ಅಲ್ಲಿ ನಾವು EC2 ಇನ್ಸ್ಟೆನ್ಸ್ ಅಂತೇಳಿ ಕರಿತೀವಿ, ಓಕೆನಾ? AWS ಟರ್ಮಿನಾಲಜಿಲಿ ನಾವು ಏನಂತ ಕರಿತೀವಿ, EC2 ಇನ್ಸ್ಟಾನ್ಸ್ ಅಂತ ಕರಿತೀವಿ, ಓಕೆನಾ? ಸೇಮ್ ಅಜೂರ್ ಅಲ್ಲಿ ಬಂತಂದ್ರೆ ಅಜೂರ್ ಅಲ್ಲಿ ನಾರ್ಮಲ್ ವರ್ಚುವಲ್ ಮಷಿನ್ಸ್ ಅಂತಾನೆ ಕರಿತೀವಿ, ಓಕೆನಾ? ಈ ತರ ಡಿಫ್ರೆನ್ಸ್ ಆಗಿರುತ್ತೆ ಅಷ್ಟೇ, ಟರ್ಮಿನಾಲಜಿ ಡಿಫ್ರೆಂಟ್ ಬಟ್ ಕಾನ್ಸೆಪ್ಟ್ ಇದೆ ಸೇಮ್. ಓಕೆ, ಫೈನ್. ಈಗ AWS ಅಲ್ಲಿ ಯಾವ ರೀತಿ ನಾವು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ. ಸೊ ಈಗ ನಮ್ಮ ಹತ್ರ ನಮ್ ಲ್ಯಾಪ್ಟಾಪ್ ಇದೆ ಅಥವಾ ನಮ್ ಕಂಪ್ಯೂಟರ್ ಇದೆ ಅನ್ಕೊಳ್ಳೋಣ. ಸೊ ಇದರಲ್ಲಿ ಏನ್ ಮಾಡ್ತೀವಿ, ನಮ್ಮ ಫೇವ್ರೆಟ್ ಬ್ರೌಸರ್ ಯಾವ್ದಾದ್ರು ಆಗಿರ್ಬೋದು, ಲೈಕ್ ಗೂಗಲ್ ಅಥವಾ ಏನೇ ಕ್ರೋಮ್, ನಿಮ್ದು ಫೈರ್ ಬಾಕ್ಸ್ ಇಲ್ಲ ಯಾವ ತರಾದ್ರೂ ಆಗಿರ್ಬೋದು. ಸೊ ಅದ್ರಲ್ಲಿ ಏನ್ ಮಾಡ್ತೀರಾ ನೀವು, AWS ಕನ್ಸೋಲ್ ಅಂತ ಸರ್ಚ್ ಮಾಡ್ತೀರಾ, AWS ಕನ್ಸೋಲ್ ಅಂತ. ಸೊ AWS ಕನ್ಸೋಲ್ ಅಂತ ಹೇಳಿದ್ಮೇಲೆ ನಿಮಗೊಂದು ಪಾಪ್ ಅಪ್ ಆಗುತ್ತೆ ವಿಂಡೋ. ಸಾರಿ, ಓಕೆ. ಸೊ ನಿಮಗೆ ಒಂದು ಪಾಪ್ ಅಪ್ ಆಗುತ್ತೆ ವಿಂಡೋ. ಸೊ AWS ಕನ್ಸೋಲ್ಗೆ ಬರ್ತೀರಾ. ಈಗ ಈ ಕನ್ಸೋಲ್ ಅಲ್ಲಿ ನೀವು AWS ಅದ್ರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ಅದ್ರಲ್ಲಿ ಹೋಗ್ಬಿಟ್ಟು ನೀವು EC2 ಇನ್ಸ್ಟೆನ್ಸ್ಗೆ ಏನೇನು ನಿಮಗೆ ರಿಕ್ವೈರ್ಮೆಂಟ್ ಬೇಕೋ ಅದನ್ನೆಲ್ಲ ಕ್ಲಿಕ್ ಮಾಡಿಬಿಟ್ಟು ಲಾಂಚ್ ಇನ್ಸ್ಟೆನ್ಸ್ ಅಂತ ಕೊಡ್ತೀರಾ. ಸೊ ಲಾಂಚ್ ಈ ಇನ್ಸ್ಟೆನ್ಸ್ ನಿಮಗೆ ಬರುತ್ತೆ. ಸೊ ಬಂದಾಗ ನಿಮಗೆ ಅದರದ್ದು ಪಬ್ಲಿಕ್ ಐಡಿ ಆಗಿರ್ಬೋದು, ಪ್ರೈವೇಟ್ ಐಡಿ, ಆಮೇಲೆ ಈ ತರ IP ಅಡ್ರೆಸ್, ಈ ತರ EC2 ಇನ್ಸ್ಟೆನ್ಸ್ ಡೀಟೇಲ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಯಾವ ತರ ಅಂತೇಳಿ ನೋಡ್ಕೊಳ್ಳೋಣ. ಸೊ ಫಸ್ಟ್ ಏನ್ ಮಾಡ್ತೀರಾ ನೀವು, ನಿಮ್ ಲ್ಯಾಪ್ಟಾಪ್ ಇರುತ್ತೆ. ಸೊ ನಿಮ್ ಲ್ಯಾಪ್ಟಾಪ್ ಅಲ್ಲಿ AWS ಕನ್ಸೋಲ್ ಅಂತ ಸರ್ಚ್ ಮಾಡ್ತೀರಾ. ಕನ್ಸೋಲ್ ಅಲ್ಲಿ ಸರ್ಚ್ ಮಾಡಿದ್ಮೇಲೆ ನಿಮಗೆ ಒಂದು ಪಾಪ್ ಆಗುತ್ತೆ ವಿಂಡೋ, AWS ಕನ್ಸೋಲ್ ಓಪನ್ ಆಗುತ್ತೆ. ಸೊ ಈ AWS ಕನ್ಸೋಲ್ ಅಲ್ಲಿ ನೀವು EC2 ಇನ್ಸ್ಟೆನ್ಸ್ ನ ಸರ್ಚ್ ಮಾಡ್ತೀರಾ. ಅದ್ರ ಮೂಲಕ ಹೋಗ್ಬಿಟ್ಟು ನೀವು ಲಾಂಚ್ ಇನ್ಸ್ಟೆನ್ಸ್ ಅಂತ ಕೊಟ್ಟಾಗ ನಿಮಗೆ ಏನೇನು ರಿಕ್ವೈರ್ಮೆಂಟ್ ಬೇಕಾಗಿರುವಂತ EC2 ಇನ್ಸ್ಟೆನ್ಸ್ಗೆ ಲಾಂಚ್ ಇನ್ಸ್ಟೆನ್ಸ್ ಅಂತ ಕೊಟ್ಟಾಗ ಸೊ ನಿಮಗೆ EC2 ಇನ್ಸ್ಟೆನ್ಸ್ ರೆಡಿ ಆಗುತ್ತೆ. ಸೊ EC2 ಇನ್ಸ್ಟೆನ್ಸ್ ಒಂದ್ಸಲ ರೆಡಿ ಆದ್ಮೇಲೆ ನಿಮಗೆ ಪಬ್ಲಿಕ್ ಐಡಿ, ಆಮೇಲೆ ಅದ್ರ ಪ್ರೈವೇಟು, ಆಮೇಲೆ IP ಅಡ್ರೆಸ್ಸಸ್, ಈ ತರ ಎಲ್ಲ ಸಿಗ್ತಾ ಹೋಗುತ್ತೆ. ಸೇಮ್ ಪ್ರೊಸೀಜರ್ ಈಗೇನ್ ನಾವು ನೋಡಿದ್ವಿ ಇದೆಲ್ಲ ಇದು ಬಂದ್ಬಿಟ್ಟು AWS ಅಲ್ಲಿ ನೋಡ್ಕೊಂಡೆ ಅಲ್ವಾ. ಸೇಮ್ ಅಜೂರಲ್ಲೂ ಕೂಡ ಇದೇ ತರನೇ ಆಗುತ್ತೆ ಪ್ರೋಸೆಸ್. ಸೊ ಇದೆಲ್ಲ ಬೇಸಿಕ್. ಇದು ಯಾವ ತರ ಮಾಡೋಣ ಅಂತೇಳಿ ವಿತ್ ಡೆಮೋದಲ್ಲಿ ನೋಡ್ಕೊಳ್ಳೋಣ. ಸೊ ಈಗ ಡೆಮೋಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಕಾನ್ಸೆಪ್ಟ್ ನ ತಿಳ್ಕೊಬೇಕು. ಸೊ ಈಗೇನು ಅಂತ ಹೇಳಂದ್ರೆ, ಒಂದ್ಸಲ ನಾವು AWS ಕನ್ಸೋಲ್ ಅಂತೇಳಿ ಹೊಡೆದಾಗ AWS ಕನ್ಸೋಲ್ ಅಲ್ಲಿ ಹೋಗಿ ನಾವೇನ್ ಮಾಡ್ಬೋದು, EC2 ಇನ್ಸ್ಟೆನ್ಸ್ ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ನಾವೇನ್ ಹೇಳಿದ್ವಿ, ಫಸ್ಟ್ ಡೇ 1 ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ, ಡೆವಾಪ್ಸ್ ಅಂದ್ರೆ ಏನು ಅಂದ್ರೆ ಇಟ್ ಇಸ್ ಆರ್ಗನೈಸೇಷನ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡೋದು ಅಂತ ತಾನೆ. ಸೊ ಈಗ ನಾವು ಮ್ಯಾನ್ಯುಯಲ್ ಅಲ್ಲಿ ಹೋಗ್ಬಿಟ್ಟು ಕಂಪ್ಯೂಟರ್ ಅಲ್ಲಿ AWS ಲಾಗಿನ್, ಸೊ AWS ಲಾಗಿನ್ ಆದ್ಮೇಲೆ ಕನ್ಸೋಲ್ ಅಂತ ಸರ್ಚ್ ಮಾಡೋದಾಗಿರ್ಬೋದು. ಸೊ ಆಮೇಲೆ ಅಲ್ಲೇ ಹೋಗ್ಬಿಟ್ಟು AWS ಇನ್ಸ್ಟೆನ್ಸ್ ಅಂತ ಸರ್ಚ್ ಮಾಡೋದು. ಸೊ EC2 ಅಲ್ಲಿ ನಮಗೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಅದನ್ನೆಲ್ಲ ಕೊಡೋದು, ರಿಕ್ವೈರ್ಮೆಂಟ್ಸ್ ಏನೇನಿದೆ ಅಂತ ಕೊಡೋದು. ಸೊ ರಿಕ್ವೈರ್ಮೆಂಟ್ಸ್ ಕೊಡ್ತೀವಿ. ಸೊ ಆಮೇಲೆ ಅದಾದ್ಮೇಲೆ ಲಾಂಚ್ ಇನ್ಸ್ಟೆನ್ಸ್ ಅಂತ ಕೊಡೋದು. ಸೊ ಲಾಂಚ್ ಇನ್ಸ್ಟೆನ್ಸ್ ಆದ್ಮೇಲೆ ನಮಗೆ ಪಬ್ಲಿಕ್ ಅಡ್ರೆಸ್, ಪ್ರೈವೇಟ್ ಅಡ್ರೆಸ್ ಈ ತರ ಬರುತ್ತೆ. ಸೊ ಒಂದೊಂದೇ ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಮಿನಿಮಮ್ ಅಂದ್ರು 2-3 ಮಿನಿಟ್ಸ್ ಬೇಕಾಗುತ್ತೆ ಅನ್ಕೊಳ್ಳೋಣ ಅಲ್ವಾ. ಸೊ 2-3 ಮಿನಿಟ್ಸ್ ಬೇಕಾಗುತ್ತೆ. ಸೊ ಇದನ್ನ ಯಾವ ರೀತಿ ಆಟೋಮೇಟ್ ಮಾಡಬೇಕು. ಸೊ ಡೆವಾಪ್ಸ್ ಇಸ್ ಆಟೋಮೇಷನ್ ಅಲ್ವಾ. ಸೊ ಡೆವಾಪ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ, ಆಟೋಮೇಷನ್. ಸೊ ಆಟೋಮೇಷನ್. ಸೊ ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ, ಮ್ಯಾನ್ಯಲ್ ಅಲ್ಲಿ ಅಂದ್ರೆ AWS ಕನ್ಸೋಲ್ ಮೂಲಕ ಹೋಗ್ಬಿಟ್ಟು ನಾವು ಕ್ರಿಯೇಟ್ ಮಾಡುವಂತ ವರ್ಚುವಲ್ ಮಷಿನ್ ನ ಮ್ಯಾನ್ಯಲ್ ಅಲ್ಲಿ ಮಾಡೋದನ್ನ ತಡೆದ್ಬಿಟ್ಟು ಯಾವ ರೀತಿ ಅದರಲ್ಲಿ ಆಟೋಮೇಷನ್ ತರೋದು ಅಂತ ನೋಡೋಣ, ಓಕೆನಾ? ಸೊ ಇದು ಥಿಯರಿ. ಇದೇ ವಿಡಿಯೋದಲ್ಲಿ ನಾವು ಡೆಮೋ ಸಮೇತ ನೋಡ್ತೀವಿ ಯಾವ ರೀತಿ AWS ಕನ್ಸೋಲ್ ಅಲ್ಲಿ ನಾವು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡೋಣ ಅಂತೇಳಿ. ಸೊ ನಿಮಗೆ ಕನ್ಫ್ಯೂಸ್ ಆಗ್ತಿಲ್ಲ ಅನ್ಕೋತೀನಿ. ಫಸ್ಟ್ ಏನು ಅಂದ್ರೆ, ಫಸ್ಟ್ ಸಿಂಪಲ್ ಆಗಿ ನೋಡ್ಕೊಳ್ಳೋಣ. ಸೊ AWS ಅಲ್ಲಿ ನಾವೀಗ EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಬೇಕಲ್ವಾ.
ಸೊ ಅಂದ್ರೆ AWS ಅಲ್ಲಿ ನಾವೊಂದು ವರ್ಚುವಲ್ ಮಷಿನ್ಸ್ ನ ಕ್ರಿಯೇಟ್ ಮಾಡಬೇಕು. ಸೊ AWS ಅಲ್ಲಿ ಯಾವ ತರ ವರ್ಚುವಲ್ ಮಷಿನ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಫಸ್ಟ್ AWS ಕನ್ಸೋಲ್ಗೆ ಹೋಗ್ತೀವಿ. ಸೊ ಒಂದು ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಏನು ಡೆಸ್ಕ್ಟಾಪ್ ಇರುತ್ತೆ ಅದ್ರಲ್ಲಿ ಹೋಗ್ಬಿಟ್ಟು AWS ಕನ್ಸೋಲ್ ಅಂತ ಸರ್ಚ್ ಮಾಡ್ತೀವಿ. ಸೊ ಅದ್ರಲ್ಲಿ ಬಂದ್ಬಿಟ್ಟು AWS ಕನ್ಸೋಲ್ ಅನ್ನೋದು ಪಾಪಪ್ ಆಗುತ್ತೆ ನಮ್ಮ ಬ್ರೌಸರ್ ಅಲ್ಲಿ. ಸೊ ಆಮೇಲೆ ಹೋಗ್ಬಿಟ್ಟು EC2 ಇನ್ಸ್ಟೆನ್ಸ್ ಅಂತ ಸರ್ಚ್ ಮಾಡ್ತೀವಿ. ಸೊ ಈ EC2 ಇನ್ಸ್ಟೆನ್ಸ್ ಅಲ್ಲಿ ನಮಗೆ ಏನೇನು ರಿಕ್ವೈರ್ಮೆಂಟ್ಸ್ ಅದು ಕೊಟ್ಟಿದ್ಮೇಲೆ ಅದು ನಾವು ಒಂದ್ಸಲ ಲಾಂಚ್ ಇನ್ಸ್ಟೆನ್ಸ್ ಅಂತ ಕೊಟ್ಟ ತಕ್ಷಣ ಅದು ನಮಗೆ ಪಬ್ಲಿಕ್ ಅಡ್ರೆಸ್ ಪ್ರೈವೇಟ್ ಅಡ್ರೆಸ್ IP ಅಡ್ರೆಸಸ್ ನ ಕೊಡುತ್ತೆ. ಸೊ ಆ ತರ ನಾವು ಒಂದು ಮ್ಯಾನ್ಯಲ್ ಆಗಿ ಅಂದ್ರೆ AWS ಕನ್ಸೋಲ್ ಮೂಲಕ ಕ್ರಿಯೇಟ್ ಮಾಡೋದು. AWS ಕನ್ಸೋಲ್ ಮೂಲಕ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ, ಇದನ್ನ ಮ್ಯಾನ್ಯಲ್ ಆಗಿ ಮಾಡೋದು. ಸೊ ಇದಕ್ಕೆ ಯಾವ ರೀತಿ ನಾವು ಆಟೋಮೇಷನ್ ಅನ್ನೋದನ್ನ ತರಬಹುದು ಅಂತ. ಸೊ ಈ ಆಟೋಮೇಷನ್ ಯಾವ ರೀತಿ ತರೋಣ ಅಂತೇಳಿ ನೋಡೋಣ. ಸೊ ಇದಕ್ಕೆ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಸಿಂಪಲ್ ಆಗಿದೆ. ಸೊ ಏನಂತ ಹೇಳಿದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ, ಸೊ ಇದು AWS EC2 ಇನ್ಸ್ಟೆನ್ಸ್ ಅನ್ಕೊಳ್ಳಿ, EC2 ಇನ್ಸ್ಟೆನ್ಸ್. ಓಕೆ, ಇದು AWS EC2 ಇನ್ಸ್ಟೆನ್ಸ್. ಓಕೆನಾ. ಸೊ AWS ಏನು ಅಂತ ಹೇಳಿದ್ರೆ ಡಿಫ್ರೆಂಟ್ ಆಗಿರೋ ಸರ್ವಿಸ್ ನ ಕೊಡುತ್ತೆ. ಅದು ವರ್ಚುವಲ್ ಮಷಿನ್ಸ್ ಆಗಿರ್ಬೋದು ಅಥವಾ ಸ್ಟೋರೇಜು ಆ ತರ ಎಲ್ಲ, ಕ್ಲೌಡ್ ವಾಚ್ ಈ ತರ ಎಲ್ಲ. ಸೊ AWS ಏನಂದ್ರೆ 100+ ಸರ್ವಿಸ್ ನ ಕೊಡುತ್ತೆ. ಅದ್ರಲ್ಲಿ ಒಂದು ಸರ್ವಿಸ್ ಯಾವುದು ಅಂತ ಹೇಳಿದ್ರೆ ನಾವ್ ಇವತ್ತು ನೋಡ್ತಾ ಇರೋದು EC2 ಇನ್ಸ್ಟೆನ್ಸ್. ಓಕೆನಾ. ಸೊ ಇದಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ AWS ಅವರು EC2 ಇನ್ಸ್ಟೆನ್ಸ್ಗೆ ಪ್ರತಿಯೊಂದು ಅವ್ರ ಸರ್ವಿಸ್ ಏನೇನು ಪ್ರೊವೈಡ್ ಮಾಡ್ತಾರಲ್ಲ, ನೂರಕ್ಕೂ ಹೆಚ್ಚು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ. ಸೊ ಆ 100ಕ್ಕೂ ಹೆಚ್ಚು ಸರ್ವಿಸ್ಗಳಿಗೆ ಅವರೇ ಒಂದು API ನ ಬರ್ದಿರ್ತಾರೆ. ಓಕೆನಾ. ಸೊ API ಅಂದ್ರೆ ಏನೋ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಈ API ಏನಾಗಿರುತ್ತೆ ಅಂದ್ರೆ ಇಲ್ಲಿ ಪ್ಲೇಸ್ ಆಗಿರುತ್ತೆ ಅನ್ಕೊಳ್ಳಿ, AWS API. ಸೊ ನಾವೀಗ ಮ್ಯಾನ್ಯುಯಲ್ ಆಗಿ ಮಾಡೋದ್ರ ಬದಲು ಇದನ್ನ ಆಟೋಮೇಷನ್ ಯಾವ ತರ ತರೋದು ಅಂತ ನೋಡ್ತಾ ಇದೀವಿ. ಇಸ್ ದ ಪ್ರೋಸೆಸ್ ಆಫ್ ಆಟೋಮೇಷನ್. ಅಂತ ಬರ್ಕೊಳ್ಳೋಣ ಅಲ್ವಾ. ಸೊ ಈಗ ಫಸ್ಟ್ ಏನ್ ಮಾಡ್ತೀವಿ ಅಂತಿಲ್ಲ ಅಂದ್ರೆ ಯಾವ ರೀತಿ ಆಟೋಮೇಷನ್ ತರೋದು. ಸೊ ನಾವು AWS ಕನ್ಸೋಲಿಗೆ ಹೋಗ್ಬಿಟ್ಟು ಲಾಗಿನ್ ಆಗಿ EC2 ಇನ್ಸ್ಟೆನ್ಸ್ಗೆ ಹೋಗಿ ಅಲ್ಲಿ ಹೋಗಿ ನಾವೆಲ್ಲ ಟೈಪ್ ಮಾಡಿ ಅದನ್ನ ರೆಡಿ ಮಾಡೋದ್ರ ಬದಲು ಯಾವ ರೀತಿ ಆಟೋಮೆಟಿಕ್ ಆಗಿ ಮಾಡೋದು ಅಂತ. ಸೊ ಅದನ್ನದು ಏನಂದ್ರೆ ಮೊದಲನೇದು API ಅಂತ ಹೇಳಿದೆ. ಸೊ API ಅಂದ್ರೆ ಏನು ಅಂದ್ರೆ AWS ಅವರು ಡಿಫ್ರೆಂಟ್ ಆಗಿರೋ ಸರ್ವಿಸ್ ನ ಕೊಡ್ತಾರೆ. ಅದರಲ್ಲಿ EC2 ಇನ್ಸ್ಟೆನ್ಸ್ ಕೂಡ ಒಂದು. ಸೊ EC2 ಇನ್ಸ್ಟೆನ್ಸ್ಗೆ AWS ಅವರಿಗೆ ಒಂದು API ನ ಬರ್ದಿರ್ತಾರೆ. ಸೊ ಓಕೆ, ಈ API ಮೂಲಕ ನಾವು ಏನ್ ಮಾಡ್ತೀವಿ ಅಂದ್ರೆ ಸ್ಕ್ರಿಪ್ಟ್, ಇಲ್ಲಿ ಒಂದು ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ, ಸ್ಕ್ರಿಪ್ಟ್. ಸೊ ಈ ಸ್ಕ್ರಿಪ್ಟ್ ಏನು ಅಂತಿಲ್ಲ ಅಂದ್ರೆ ನಮ್ಮ ಡೆವಾಪ್ಸ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಯೂಸ್ ಮಾಡುವಂತದ್ದೇ ಎಲ್ಲ ಸ್ಕ್ರಿಪ್ಟಿಂಗ್. ಓಕೆನಾ, ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್. ಸೊ ಆ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಏನು, ಮುಂದೆ ಯಾವ ರೀತಿ ನಾವು ಲಿನಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಎಲ್ಲದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗ್ತೀವಿ. ಸೊ ನಿಮಗೆ ಕಾನ್ಸೆಪ್ಟ್ ನ ತಿಳ್ಕೊಂಡಿರಿ ಅಷ್ಟೇ, ಸ್ಕ್ರಿಪ್ಟ್ ಅಂತೇಳಿ ಬಂತು ಅಂತ. ಸೊ ಈಗ AWS API ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಕ್ರಿಪ್ಟ್ ನ ಬರಿತೀವಿ. ಸೊ ಬರೆದಿದ್ಮೇಲೆ ಏನ್ ಮಾಡ್ತೀವಿ, ಈ ಸ್ಕ್ರಿಪ್ಟ್ ಅನ್ನ ರನ್ ಮಾಡ್ತೀವಿ. ಸ್ಕ್ರಿಪ್ಟ್ ನ ರನ್ ಮಾಡಿದಾಗ ಇದೆಲ್ಲಿಗೆ ಹೋಗುತ್ತೆ, EC2 API ಗೆ ಹೋಗುತ್ತೆ. ಸೊ API ಇಂದ AWS ಗೆ ಬರುತ್ತೆ. ಸೊ AWS ಗೆ ಬಂದಾಗ ರಿಕ್ವೆಸ್ಟ್ ಬಂತು, ನಾವೇನ್ ಕಳ್ಸಿರೋದು ರಿಕ್ವೆಸ್ಟ್ ಅಲ್ವಾ, ರಿಕ್ವೆಸ್ಟ್ ನ ಕಳ್ಸಿದ್ವಿ. ಸೊ ಒನ್ಸ್ ಈ ರಿಕ್ವೆಸ್ಟ್ ನ AWS EC2 ತಗೊಂತು ಅಂದಾಗ ಇದೇನ್ ಮಾಡುತ್ತೆ, ನಮ್ಮ EC2 ಇನ್ಸ್ಟೆನ್ಸ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಏನ್ ಮಾಡುತ್ತೆ, ಈ ಕಳ್ಸಿರೋ ಏನು AWS ಏನು ನಮಗೆ ಬಂದಿದೆ ಈ ಸ್ಕ್ರಿಪ್ಟ್, ಅಂದ್ರೆ ಈಗ ಒಂದು ರಿಕ್ವೆಸ್ಟ್ ಬಂದಿದೆಯಲ್ಲ ನಮಗೆ, ಸೊ ಇದು ವ್ಯಾಲಿಡ್ ಆಗಿದೆಯಾ. ಸೆಕೆಂಡ್ ಒನ್ ಬಂದ್ಬಿಟ್ಟು ಇದು ಅಥೆಂಟಿಕೇಟ್ ಆಗಿದೆಯಾ, ಅಥೆಂಟಿಕೇಶನ್. ಸೊ ಥರ್ಡ್ ಒನ್ ಬಂದ್ಬಿಟ್ಟು ಇದು ಆಥರೈಸ್ ಆಗಿದೆಯಾ, ಆಥರೈಸ್ಡ್. ಸೊ ಈ ಬೇಸಿಕ್ 3 ಟರ್ಮಿನಾಲಜಿ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ AWS ಚೆಕ್ ಮಾಡುತ್ತೆ. ಓಕೆನಾ, ಪರ್ಫೆಕ್ಟ್. ಸೊ ಈಗ ನೋಡಿ, AWS ಅಲ್ಲಿ ನಾವು ಒಂದು ಸ್ಕ್ರಿಪ್ಟ್ ಬರ್ಕೊಂಡ್ವಿ, ಯಾವ್ದಕ್ಕೆ API ಗೆ ಬರದ್ವಿ ಅನ್ಕೊಳ್ಳಿ. API ಗೆ ಬರದ್ಮೇಲೆ ಅದು ರಿಕ್ವೆಸ್ಟ್ ಹೋಯ್ತು, ರಿಕ್ವೆಸ್ಟ್ ಹೋದ್ಮೇಲೆ ಆ ರಿಕ್ವೆಸ್ಟ್ ಚೆಕ್ ಆಗುತ್ತೆ. ಸೊ ಈ ಕ್ರೈಟೀರಿಯಾನ ಮ್ಯಾಚ್ ಆಗ್ಬೇಕು, ಇದು ವ್ಯಾಲಿಡ್ ಆಗಿದೆಯಾ, ಇದು ಅಥೆಂಟಿಕೇಟೆಡ್, ಇದು ಆಥರೈಸ್ ಅಂತ. ಸೊ ವ್ಯಾಲಿಡ್ ಅಂದ್ರೆ ಏನು, ಸೊ ಈಗ ಅವ್ರು ಕಳ್ಸಿರೋ ರಿಕ್ವೆಸ್ಟ್ ವ್ಯಾಲಿಡ್ ಆಗಿದೆಯಾ ಅಂದ್ರೆ ಎಲ್ಲ ಸರಿ ಇದೆಯಾ, ಓಕೆ ಸರಿ ಇದೆ. ಸೊ ಆ ಅಥೆಂಟಿಕೇಶನ್, ಈ ಯೂಸರ್ ನಮ್ಮ ಇದರಲ್ಲಿ AWS ಅಲ್ಲಿ ಎಕ್ಸಿಸ್ಟಿಂಗ್ ಇದಾನ ಇಲ್ವಾ ಆ ತರ ಚೆಕ್ ಮಾಡೋದು ಅಥೆಂಟಿಕೇಶನ್.
ಆ ತರ ಇದೆ. ಕೆಲವೊಮ್ಮೆ ನಾವು AWS ಕನ್ಸೋಲ್ ಅಲ್ಲಿ ಲಾಗಿನ್ ಆಗಿದ್ರು ನಮ್ಮ ಅಕೌಂಟ್ ಇದ್ರು ಕೂಡ ಕೆಲವೊಂದು ಪರ್ಮಿಷನ್ ನಮಗೆ ಇರೋದಿಲ್ಲ. ಲೈಕ್ ಅದು ಐ ಆಮ್ ಯೂಸರ್ ಅಂತೆಲ್ಲ ಬರುತ್ತೆ. ಸೊ ಅದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡ್ಕೋತೀವಿ. ಸೊ ಆ ತರ. ಸೊ ಕೆಲವೊಂದು ಕ್ರಿಯೇಟ್ ಮಾಡೋದಕ್ಕೆ ನಾವು AWS ಅಲ್ಲಿ ಆ ತರ ಸಿಕ್ಕಿರಲ್ಲ ನಮ್ಮ ಹೈಯರ್ ಅಥಾರಿಟೀಸ್ ಇಂದ. ಸೊ ಅದು ನನಗೆ ಆಥರೈಸ್ ಇದೆಯಾ ಅಂತ ಮೂರನ್ನು ಚೆಕ್ ಮಾಡುತ್ತೆ. ಸೊ ಈ ಮೂರು ಕ್ರೈಟೀರಿಯಾ ಮ್ಯಾಚ್ ಆದ್ಮೇಲೆ ನಮಗೆ ಅದು ಏನ್ ಕೊಡುತ್ತೆ ಅಂದ್ರೆ EC2 ಇನ್ಸ್ಟೆನ್ಸ್ ನ ಕೊಡುತ್ತೆ. EC2 ಇನ್ಸ್ಟೆನ್ಸ್ ನ ನಮಗೆ ವಾಪಸ್ ಕೊಡುತ್ತೆ. ಫ್ಲೋ ಗೊತ್ತಾಗ್ತಿದೆಯಲ್ಲ? ಸೊ ಫಸ್ಟ್ ಏನ್ ಮಾಡಿದ್ವಿ, ಆಟೋಮೇಷನ್ ತರಬೇಕು. ಈಗ ನಾರ್ಮಲ್ ಹೋಗ್ಬಿಟ್ಟು ಕಮಾಂಡ್ ಲೈನ್ ಅಲ್ಲಿ ಹೋಗಿ, ಅಲ್ಲ ನಾರ್ಮಲ್ ಹೋಗ್ಬಿಟ್ಟು ನಾವು ಇಂಟರ್ಫೇಸ್ ಅಲ್ಲಿ ಹೋಗ್ಬಿಟ್ಟು AWS ಇಂಟರ್ಫೇಸ್ ಅಲ್ಲಿ API ಇದು ನಾರ್ಮಲ್ ಆಗಿ ಹೋಗ್ಬಿಟ್ಟು AWS ಲಾಗಿನ್ ಆಗ್ಬಿಟ್ಟು ಅದ್ರಲ್ಲಿ ಹೋಗ್ಬಿಟ್ಟು EC2 ಅಂತ ಸರ್ಚ್ ಮಾಡಿ ಅದ್ರಲ್ಲೆಲ್ಲ ತರೋದ್ರ ಬದಲು ಸೊ ಇವಾಗ ಏನ್ ಮಾಡ್ತಿದೀವಿ ಅಂದ್ರೆ ಅದನ್ನ ಆಟೋಮೇಷನ್ ಮಾಡಬೇಕು ಅಂತ ಬಂದ್ವಿ. ಸೊ ಆಟೋಮೇಷನ್ ಯಾವ ತರ ಮಾಡೋದು, ಮೊದಲನೇದು API ಮೂಲಕ ಮಾಡ್ಬೋದು ಅಂತ. ಸೊ AWS ಏನಾಗುತ್ತೆ ಅಂದ್ರೆ ಡಿಫ್ರೆಂಟ್ ಆಗಿರೋ ಸರ್ವಿಸ್ ಕೊಡುತ್ತೆ. ಪ್ರತಿಯೊಂದಕ್ಕೂ ಕೂಡ ತಂದೆ ಆದಂತ API ನ ಡೆವಲಪ್ ಮಾಡಿರುತ್ತೆ. ಸೊ ಆ API ನ ಯೂಸ್ ಮಾಡ್ಕೊಂಡು ನಾವು ರಿಕ್ವೆಸ್ಟ್ ನ ಕಳಿಸ್ತೀವಿ ಯಾರಿಗೆ, AWS ಗೆ. ಸೊ ಆ AWS ಏನ್ ಮಾಡುತ್ತೆ, ನಮ್ಮ ರಿಕ್ವೆಸ್ಟ್ ನ ವ್ಯಾಲಿಡ್ ಆಗಿದೆಯಾ, ಅಥೆಂಟಿಕೇಟೆಡ್ ಆಥರೈಸ್ಡ್ ಅಂತ ಚೆಕ್ ಮಾಡುತ್ತೆ. ಒನ್ಸ್ ಈ ಎಲ್ಲ ಕ್ರೈಟೀರಿಯಾ ಮ್ಯಾಚ್ ಆದ್ಮೇಲೆ ನಮಗೆ ಏನ್ ಮಾಡುತ್ತೆ, EC2 ಇನ್ಸ್ಟೆನ್ಸ್ ನ ಕೊಡುತ್ತೆ. ಓಕೆನಾ? ಸೊ ಇದು ಒಂದು ಪ್ರೋಸೆಸ್. ಸೊ ಈ ಪ್ರೋಸೆಸ್ ಯಾವುದು, ಮೊದಲನೇದು ಬಂದ್ಬಿಟ್ಟು AWS API. ಆಯ್ತಾ? ಸೊ ಅವಾಗ್ಲೇ ಒಂದು ತಿಳ್ಕೊಂಡ್ವಲ್ಲ, ಅದ್ಯಾವುದು, ಫಸ್ಟ್ ತಿಳ್ಕೊಂಡಿದ್ದು AWS ಕನ್ಸೋಲ್. ಸೊ ಇದು ರೆಫರೆನ್ಸ್ ಮಾಡುವಂಥದ್ದಲ್ಲ, ಯಾಕೆಂದ್ರೆ ಇದು ಮ್ಯಾನ್ಯಲ್ ವೇ ಆಫ್ AWS EC2 ಇನ್ಸ್ಟೆನ್ಸ್ ಆಗಿರ್ಬೋದು ಅಥವಾ ಬೇರೆ ಸರ್ವಿಸ್ ನ ಕ್ರಿಯೇಟ್ ಮಾಡೋದಿರೋ ಮ್ಯಾನ್ಯಲ್ ವೇ. ಮೂರನೇದು ಬಂದ್ಬಿಟ್ಟು AWS CLI, ಕಮಾಂಡ್ ಲೈನ್ ಇಂಟರ್ಫೇಸ್ ಅಂತ ಕರಿತೀವಿ, CLI ಅಂತೇಳಿ. ಅಂದ್ರೆ ನಾಲ್ಕನೇದು ಬಂದ್ಬಿಟ್ಟು AWS CFT ಅಂದ್ರೆ ಕ್ಲೌಡ್ ಫಾರ್ಮೇಶನ್ ಟೆಂಪ್ಲೇಟ್. ಸೊ ಐದನೇದು ಬಂದ್ಬಿಟ್ಟು AWS CDK, ಕ್ಲೌಡ್ ಡೆವಲಪ್ಮೆಂಟ್ ಕಿಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಿಕ್ಸ್ತ್ ಒನ್ ಬಂದ್ಬಿಟ್ಟು AWS ಅಲ್ಲ, ಇದು ಬೇರೆದು ಟೆರಾಫಾರ್ಮ್ ಅಂತ. ಸೊ ಟೆರಾಫಾರ್ಮ್ ಏನು ಅಂದ್ರೆ ಅದು ಕೂಡ ನಾವು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಬೇರೆ ಸರ್ವಿಸ್ ನ ಕ್ರಿಯೇಟ್ ಮಾಡೋಕೆ ಯೂಸ್ ಮಾಡ್ತೀವಿ. ಇದ್ರ ಬಗ್ಗೆ ಒಂದು ಸೀರೀಸೇ ಬರುತ್ತೆ, ಈ ಪ್ಲೇ ಲಿಸ್ಟ್ ಅಲ್ಲೇ ಬರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈಗ ನೋಡೋಣ. ಸೊ ಇವತ್ತು ನಾವು ವಿಡಿಯೋದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಮ್ಯಾನ್ಯಲ್ ವೇ ಅಂತ ಹೇಳಿದ್ವಲ್ಲ, AWS ಕನ್ಸೋಲ್ ಅಲ್ಲಿ ಲಾಗಿನ್ ಆಗ್ಬಿಟ್ಟು ಮ್ಯಾನ್ಯಲ್ ಆಗಿ ಕ್ರಿಯೇಟ್ ಮಾಡೋದು ನೋಡೋಣ. ಓಕೆನಾ? ಸೊ ಇದು ಒಂದು ಕ್ರಿಯೇಟ್ ಆಗುತ್ತೆ, ಅಂದ್ರೆ ನಮಗೆ ಗೊತ್ತಾಗುತ್ತೆ, ಓಕೆ ಈ ತರ EC2 ಇನ್ಸ್ಟೆನ್ಸ್ ನ ನಾವು ಕ್ರಿಯೇಟ್ ಮಾಡಬಹುದು AWS ಅಲ್ಲಿ ಅಥವಾ ಬೇರೆ ಡಿಫ್ರೆಂಟ್ ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ. ಸೊ ನಾಳೆ ವಿಡಿಯೋದಲ್ಲಿ ನಾವೇನ್ ಮಾಡೋಣ, AWS ನ AWS ಅಲ್ಲಿ API ಮೂಲಕ EC2 ಇನ್ಸ್ಟೆನ್ಸ್ ನ ಲಾಂಚ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಆಮೇಲೆ AWS CLI, ಕಮಾಂಡ್ ಲೈನ್ ಇಂಟರ್ಫೇಸ್ ಮೂಲಕ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ. ಟೆರಾಫಾರ್ಮ್ ನ ಇವಾಗಲೇ ಸ್ಟಾರ್ಟ್ ಮಾಡೋದು ಬೇಡ, ಯಾವ ರೀತಿ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ಟೆರಾಫಾರ್ಮ್ ಬಗ್ಗೆ ಒಂದು ಸೀರೀಸ್ ಬರುತ್ತಲ್ಲ, ಸೊ ಅವಾಗ ನೋಡೋಣ. ಸೊ ಓಕೆ, ಇದೆಲ್ಲ ಆಯ್ತು. ಸೊ ಇದು CDK ಅನ್ನೋದು ಈಗ ಬಂದಿರೋ ನ್ಯೂ ವರ್ಷನ್. ಸೊ ಇದು ಅಡ್ವಾನ್ಸ್ ವರ್ಷನ್. ಸೊ ಏನಪ್ಪಾ ಇವೆಲ್ಲ AWS CLI ಅಂತ ಬರದೆ, AWS CFT ಅಂತ ಬರದೆ, AWS CDK ಅಂತ ಬರದೆ, ಇದೇನು ಅರ್ಥನೇ ಆಗ್ತಿಲ್ಲಲ್ಲ ಅನ್ಕೊಂಡ್ರೆ, ಸೊ ನಾವೇನ್ ಮಾಡಿದ್ವಿ, ಫಸ್ಟ್ ಏನ್ ಮಾಡಿದ್ವಿ, ಈಗ ನಮ್ದು ವರ್ಚುವಲ್ ಮಷಿನ್ ಕಾನ್ಸೆಪ್ಟ್ ಕ್ಲಿಯರ್ ಅಲ್ವಾ? ಸೊ ವರ್ಚುವಲ್ ಮಷಿನ್ ಅಂದ್ರೆ ಒಂದು ವೆಬ್ಸೈಟ್, ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗ್ಬಿಟ್ಟು ಒಂದು ಕಂಪ್ಯೂಟರ್ನ ತರೋದು. ಸೊ ಕಂಪ್ಯೂಟರ್ ಅಂದ್ರೆ ಫಿಸಿಕಲ್ ಆಗಿ ತರ್ತಾ ಇಲ್ಲ ನಾವು, ಸೊ ವರ್ಚುವಲ್ ಕಂಪ್ಯೂಟರ್ನ ತರೋದು. ಸೊ ಅದೇ ವರ್ಚುವಲ್ ಮಷಿನ್ಸ್, ಆಯ್ತು ಅಲ್ವಾ? ಸೊ ಈಗ ವರ್ಚುವಲ್ ಮಷಿನ್ ತರಬೇಕು. ಸೊ ಆ ವರ್ಚುವಲ್ ಮಷಿನ್ ನ ಹೆಂಗೆ ನಾವು ಕ್ರಿಯೇಟ್ ಮಾಡೋದು, ರೆಂಟಿಗೆ ತಗೋಬೇಕಲ್ಲ ನಾವು. ಸೊ ರೆಂಟಿಗೆ ತಗೋಬೇಕು ಅಂದ್ರೆ ನಮ್ದು ಆನ್ಲೈನ್ ಅಲ್ಲೇ ಟ್ರಾನ್ಸಾಕ್ಷನ್ ಆಗ್ಬೇಕು ಅವರು ನಮ್ಮ ನಡುವೆ. ಸೊ ಈಗ ನಾವೇನ್ ಮಾಡ್ತೀವಿ, ಅದಕ್ಕೆ AWS ಕನ್ಸೋಲ್ ಅಲ್ಲಿ ಹೋಗ್ತೀವಿ. ಸೊ AWS ಕನ್ಸೋಲ್ ಅಂದ್ರೆ ನಾರ್ಮಲ್ ಆಗಿ ಗೂಗಲ್ ಅಲ್ಲಿ ಹೋಗ್ಬಿಟ್ಟು AWS ಕನ್ಸೋಲ್ ಅಂತ ಸರ್ಚ್ ಮಾಡ್ತೀವಿ, ಅವ್ರ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಲಾಗಿನ್ ಆಗ್ಬಿಟ್ಟು, ಸೊ ನನಗೆ ಈ ತರ ಒಂದು EC2 ಇನ್ಸ್ಟೆನ್ಸ್ ಬೇಕು, ಸೊ ಇಷ್ಟು CPU ಬೇಕು, ಇಷ್ಟು ಮೆಮೊರಿ ಬೇಕು ಅಂತೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಲಾಂಚ್ ಇನ್ಸ್ಟೆನ್ಸ್ ಅಂತ ಕೊಡ್ತೀವಿ. ಸೊ ಅದು ನಮಗೆ ಏನ್ ಕೊಡುತ್ತೆ, ಪಬ್ಲಿಕ್ ಅಡ್ರೆಸ್, ಪ್ರೈವೇಟ್ ಅಡ್ರೆಸ್, ಆಮೇಲೆ IP ಅಡ್ರೆಸಸ್ ಎಲ್ಲ ಕೊಡುತ್ತೆ. ಸೊ ಇದು ಬಂದ್ಬಿಟ್ಟು ಮ್ಯಾನ್ಯಲ್ ವೇ, ಇಷ್ಟೊತ್ತು ಹೇಳಿದ್ದು. ಸೊ ಈ ಮ್ಯಾನ್ಯಲ್ ವೇ ಮಾಡೋದಕ್ಕೆ ನಾವೇನ್ ಹೇಳಿದ್ವಿ, ಡೆವಾಪ್ಸ್ ಅಂತ ಹೇಳಂದ್ರೆ ಆಟೋಮೇಷನ್. ಡೆವಾಪ್ಸ್ ಅಂದ್ರೆ ಆಟೋಮೇಷನ್ ಇರಬೇಕು, ಆರ್ಗನೈಸೇಷನ್ ಎಫಿಷಿಯನ್ಸಿನ ಕಡಿಮೆ ಮಾಡಬೇಕು. ಸೊ ಮ್ಯಾನ್ಯಲ್ ವೇ ಅಲ್ಲಿ 2-3 ಮಿನಿಟ್ಸ್ ಆಗ್ತಿದೆ ಏನು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡೋದು. ಸೊ ಅದನ್ನ ಯಾವ ರೀತಿ ಕಡಿಮೆ ಮಾಡೋದು, ಸೊ 1 ಮಿನಿಟ್ ಕಡಿಮೆ ಮಾಡಿದ್ರು ಕೂಡ ಅದು ಆಟೋಮೇಷನ್ ಅಂತ ಕರಿತೀವಿ, ರೈಟ್? ಸೊ ಅದೇ ತರನೇ ಈಗ ಯಾವ ರೀತಿ ಆಟೋಮೇಷನ್ ಮಾಡೋದು ಅಂತ.
ಸೊ ಅದಕ್ಕೆ AWS API ಮೂಲಕ ಮಾಡ್ಬೋದು, ಇಲ್ಲ AWS CLI ಮೂಲಕ ಮಾಡ್ಬೋದು, AWS ಕ್ಲೌಡ್ ಫಾರ್ಮೇಷನ್ ಟೆಂಪ್ಲೇಟ್ ಮೂಲಕ ಮಾಡ್ಬೋದು, ಅಥವಾ AWS ಕ್ಲೌಡ್ ಡೆವಲಪ್ಮೆಂಟ್ ಕಿಟ್ ಮೂಲಕನೂ ಮಾಡ್ಬೋದು. ಅಥವಾ ನಾನು ಯಾವುದು ಇದು AWS ಇದೆಲ್ಲ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಯಾರು? AWS ಅವರೇನೆ. ಸೊ ಅಥವಾ ನಾನು AWS ಮಾಡಲ್ಲ, ಬೇರೆ ಓಪನ್ ಯೂಸ್ ಮಾಡ್ತೀನಿ, ಓಪನ್ ಸೋರ್ಸ್ ಯೂಸ್ ಮಾಡ್ತೀನಿ ಅಂದ್ರೆ ಟೆರಾಫಾರ್ಮ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನಿಮ್ಮ ಇಂಟರ್ವ್ಯೂ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ಸೊ ಯಾವುದು ಈಗ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಲ್ವಾ EC2 ಇನ್ಸ್ಟೆನ್ಸ್ನ, EC2 ಇನ್ಸ್ಟೆನ್ಸ್ನ ಆಟೋಮೇಷನ್ ಮಾಡೋದಕ್ಕೆ ನೀನು ಯಾವ ರೀತಿಯಾದಂಥ ಒಂದು ಕಿಟ್ನ ಯೂಸ್ ಮಾಡ್ತೀಯಾ, ಅಂದ್ರೆ ಯಾವ ರೀತಿಯಾದಂಥ ಒಂದು ಇದನ್ನ ಯೂಸ್ ಮಾಡ್ತೀಯಾ ಅಂತ ಕೇಳಿದ್ರೆ, ನೀವು ಡೈರೆಕ್ಟ್ ಆಗಿ ಟೆರಾಫಾರ್ಮ್ ಫೇಮಸ್ ಆಗಿದೆ ಅನ್ಕೊಂಡ್ಬಿಟ್ಟು ಟೆರಾಫಾರ್ಮ್ ಅಂತ ಆನ್ಸರ್ ಮಾಡಬಾರ್ದು. ಟೆರಾಫಾರ್ಮ್ ಅಂತ ಆನ್ಸರ್ ಮಾಡಬಾರ್ದು. ಯಾಕೆ ಆನ್ಸರ್ ಮಾಡಬಾರ್ದು ಆ ಥರ ಅಂತ ಹೇಳಂದ್ರೆ, ನೋಡ್ಕೋಬೇಕು ನಿಮ್ಮ ಕಂಪ್ನಿದು ಯಾವ ಥರ ಇದೆ ಅಂತೇಳಿ. ಸೊ ಕೆಲವೊಂದು ಕಂಪ್ನಿಲಿ ಏನು ಅಂದರೆ, ಎಲ್ಲ ಕಂಪ್ನಿಲೂ ಟೆರಾಫಾರ್ಮ್ನ ಯೂಸ್ ಮಾಡಲ್ಲ. ಏನು ಟೆರಾಫಾರ್ಮ್ನ ಯೂಸ್ ಮಾಡಲ್ಲ ಅಂತ ಹೇಳಂದ್ರೆ, ಸೊ ಈಗ ನಾವೇನೋ ಒಂದು ಪರ್ಚೇಸ್ ಮಾಡ್ತೀವಿ ಅಂದರೆ, ಈಗ ಏನೋ ಒಂದು ಸಪೋಸ್ ಈಗ AWS ಅಲ್ಲಿ ನಾವು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದಾಗ, ಆ AWS ಫಸ್ಟ್ ಸಪೋರ್ಟ್ ಮಾಡೋದು ಯಾರಿಗೆ ಹೇಳಿ? ಅದ್ರದ್ದೇ ಸರ್ವಿಸಿಗೆ ಅಲ್ವಾ. ಸೊ AWS ನಂದೇ API ಇದೆ, ಅದ್ರ ಮೂಲಕ ಮಾಡಿದ್ರೆ ಇವ್ನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ. AWS ನಂದೇ ಕನ್ಸೋಲ್ ಅಲ್ಲಿ ಮಾಡಿದ್ದಾನೆ, ಅದಕ್ಕೆ ಇವ್ನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ. ಅಥವಾ AWS CLI ನಂದೇ ಕಮಾಂಡ್ ಲೈನ್ ಇಂಟರ್ಫೇಸ್ ಅಲ್ಲಿ ಮಾಡಿದ್ದಾನೆ, ಅಥವಾ ನಂದೇ ಕ್ಲೌಡ್ ಫಾರ್ಮೇಷನ್ ಟೆಂಪ್ಲೇಟ್, ನಂದೇ ಕ್ಲೌಡ್ ಡೆವಲಪ್ಮೆಂಟ್ ಕಿಟ್ ಅಲ್ಲಿ ಮಾಡಿದ್ದಾನೆ, ಸೊ ಇವನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ ಅನ್ನುತ್ತೆ. ಸೊ ಯಾವ್ದ್ಯಾವ್ದಕ್ಕೆ ಅಂದ್ರೆ, ಈ ಸ್ಟಾರ್ಟಿಂಗ್ 5ಕ್ಕೂ ಕೂಡ ಫಸ್ಟ್ ಪ್ರಿಫರೆನ್ಸ್, ಫಸ್ಟ್ ಪ್ರಿಯಾರಿಟಿ ಅಲ್ವಾ. ಸೊ ಟೆರಾಫಾರ್ಮ್ ಅಂದ್ರೆ ಓಪನ್ ಸೋರ್ಸ್, ಸೊ ಓಪನ್ ಸೋರ್ಸ್ ಇದಕ್ಕೆ ಸೆಕೆಂಡ್ ಪ್ರಿಯಾರಿಟಿ ಕೊಡುತ್ತೆ. ಸೊ ಅದಕ್ಕೆ ನಾವೇನು ಆಲ್ವೇಸ್ ಗೋ ವಿತ್ ಫಸ್ಟ್ ಪ್ರಿಯಾರಿಟಿ ಅಲ್ವಾ. ಸೊ ಅದಕ್ಕೆ AWS ಇನ್ಸ್ಟೆನ್ಸ್ ನ ನೀವು ಕ್ರಿಯೇಟ್ ಮಾಡೋದಕ್ಕೆ ಯಾವ್ದನ್ನ ಯೂಸ್ ಮಾಡ್ತೀಯಪ್ಪ ಅಂದ್ರೆ, ನೀನ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದಕ್ಕೆ ಯಾವ್ದನ್ನ ಯೂಸ್ ಮಾಡ್ತೀಯ, ಆಟೋಮೇಷನ್ ತರೋದಕ್ಕೆ ಏನ್ ಯೂಸ್ ಮಾಡ್ತೀಯಾ ಅಂತ ನಿನ್ಗೆ ಇಂಟರ್ವ್ಯೂ ಕೇಳಿದ್ರೆ, ಸೊ ನೀನು AWS API ಅಂತ ಹೇಳ್ಬೋದು. ಕನ್ಸೋಲ್ ಇಸ್ ದ ಮ್ಯಾನ್ಯಲ್ ವೇ, ಅದು ನೀನು ಹೇಳೋದು ಇಲ್ಲ. ಸೊ AWS CLI, AWS CFT, AWS CDK ನಿನ್ನ ಆನ್ಸರ್ ಆಗಿರ್ಬೇಕು ಅಲ್ವಾ. ಸೊ ಇದು ಮುಗೀತು. ಸೊ ಮತ್ತೆ ಟೆರಾಫಾರ್ಮ್ ಅಂತ ನಾನು ಯಾವಾಗ ಆನ್ಸರ್ ಮಾಡಬೇಕು? ಸೊ ಕೆಲವೊಂದು ಕಂಪ್ನಿಗಳು ಇರುತ್ತೆ, ಕಂಪ್ಲೀಟ್ ಆಗಿ ಅವರು ಕ್ಲೌಡ್ಗೆ ಹೋಗಿರಲ್ಲ, ಲೈಕ್ ಹೈಬ್ರಿಡ್ ಅಂತ ಕರಿಬಹುದು. ಹೈಬ್ರಿಡ್. ಸೊ ಯಾವ ತರ ಕಂಪ್ನಿಗಳು ಹೈಬ್ರಿಡ್ ಅಂದ್ರೆ, ಕೆಲವೊಂದು ಅವ್ರದ್ದು ಡಾಟಾ ಸೆಂಟರ್ನ ಅವ್ರು ಲೋಕಲ್ ಅಲ್ಲೇ ಇಟ್ಕೊಂಡಿರ್ತಾರೆ, ಅಂದ್ರೆ ಆ ಕಂಪ್ನಿಲೇ ಡಾಟಾ ಸೆಂಟರ್ನ ಇಟ್ಕೊಂಡಿರ್ತಾರೆ. ಕೆಲವೊಂದಕ್ಕೆ ಮಾತ್ರ ಅವರು AWS ಅಥವಾ ಡಿಫ್ರೆಂಟ್ ಕ್ಲೌಡ್ ಪ್ಲಾಟ್ಫಾರ್ಮಿಗೆ ಡಿಪೆಂಡ್ ಆಗಿರ್ತಾರೆ. ಆಯ್ತಾ. ಸೊ ಅದು ಕಂಪ್ನಿ ಇಂಟ್ರೆಸ್ಟ್. ಸೊ ಈ ತರ ನೀನು ಕೆಲವೊಂದು ನಿಂದ ಆನ್ ಪ್ರಿಮಿಸಸ್ ಅಲ್ಲಿ ಇದ್ದು, ಕೆಲವೊಂದು ಬಂದ್ಬಿಟ್ಟು ಕ್ಲೌಡ್ ಅಲ್ಲಿ ಇದ್ದು, ಸೊ ಅವಾಗ ನೀನು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಂದಾಗ ಟೆರಾಫಾರ್ಮಿಗೆ ಹೋಗ್ತೀಯ. ಏನು ಟೆರಾಫಾರ್ಮಿಗೆ ಹೋಗ್ತೀಯಾ? ಸೊ AWS ಕನ್ಸೋಲ್ ಅಲ್ಲೇ ಮಾಡ್ಬೋದು, AWS CLI ಅಲ್ಲೇ ಮಾಡ್ಬೋದು, CFT ಅಲ್ಲೇ ಮಾಡ್ಬೋದು ಅನ್ಕೊಂಡ್ರೆ, ಸೊ ಟೆರಾಫಾರ್ಮ್ ಅಲ್ಲಿ ನೀನು ಬರೆಯುವಂತ ಸ್ಕ್ರಿಪ್ಟ್, ಅಂದ್ರೆ ಸ್ಕ್ರಿಪ್ಟ್ ಅಂತ ಹೇಳಿದ್ವಲ್ಲ, ಸೊ AWS ಅಲ್ಲಿ ಬರೆಯುವಂತ ಸ್ಕ್ರಿಪ್ಟ್ ನೀನು ಅದು ಏನು ಅಂದ್ರೆ AWS ಗೆ ಪರ್ಟಿಕ್ಯುಲರ್ ಆಗಿರುತ್ತೆ. ಬಟ್ ಟೆರಾಫಾರ್ಮ್ ಅಲ್ಲಿ ಏನ್ ಬರೀತೀಯ ಸ್ಕ್ರಿಪ್ಟ್, ಅದು ನಿಂಗೆ ಆನ್ ಪ್ರಿಮಿಸಸ್ ಅಲ್ಲೂ ಕೂಡ ವರ್ಕ್ ಆಗುತ್ತೆ, ಆನ್ ಪ್ರಿಮಿಸಸ್ ಅಲ್ಲೂ ಕೂಡ ವರ್ಕ್ ಆಗುತ್ತೆ, ಮತ್ತೆ AWS ಅಥವಾ ಅಜ್ಯೂರ್ ಬೇರೆ ಬೇರೆ ಡಿಫ್ರೆಂಟ್ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಏನಿದೆ, ಲೈಕ್ ಡಿಜಿಟಲ್ ಓಷನ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಗೂಗಲ್ ಅವ್ರದ್ದು ಎಲ್ಲದಕ್ಕೂ ಕೂಡ ಅದು ಮ್ಯಾಚ್ ಆಗುತ್ತೆ. ಸೊ ಅದೇ ಬ್ಯೂಟಿ ಆಫ್ ದ ಟೆರಾಫಾರ್ಮ್ ಅಂತ ಕರಿಬಹುದು. ಸೊ ಈಗ ಅರ್ಥ ಆಯ್ತಲ್ವಾ. ಸೊ ನಾವೇನು ಅಂದ್ರೆ ಫಸ್ಟ್ ಇಂದ ನೋಡ್ಕೊಳ್ಳೋಣ. ಸೊ ನಾರ್ಮಲ್ ಆಗಿ ಏನ್ ಮಾಡ್ತೀವಿ, AWS ಕನ್ಸೋಲ್ ಅಲ್ಲಿ ಹೋಗ್ಬಿಟ್ಟು ನಾವು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ತೀವಿ, ಮೀನ್ಸ್ ವರ್ಚುವಲ್ ಮಷಿನ್ ನ ಕ್ರಿಯೇಟ್ ಮಾಡ್ತಿದ್ವಿ ಅಲ್ವಾ. ಸೊ ಇದು ವೇ. ಸೊ ಈಗೇನಾಯ್ತು, ಈ ವೇ ಫಸ್ಟ್ ಏನ್ ಮಾಡ್ತಿದ್ವಿ, AWS ಕನ್ಸೋಲ್ ಅಲ್ಲಿ ಹೋಗ್ಬಿಟ್ಟು ಮ್ಯಾನ್ಯಲ್ ಆಗಿ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ. ಸೊ ಈಗ ಮ್ಯಾನ್ಯಲ್ ಆಗಿ ಮಾಡೋದು ಬೇಡ, ಯಾಕಂದ್ರೆ ನಾವು ಡೆವಲಪ್ಸ್ ಇಂಜಿನಿಯರ್ ಆಗಿರೋದ್ರಿಂದ ಅದ್ರಲ್ಲಿ ಆಟೋಮೇಷನ್ ತರಬೇಕು, 2-3 ಮಿನಿಟ್ಸ್ ಹಿಡಿತಾ ಇದೆ, ಅದನ್ನ ಕಡಿಮೆ ಮಾಡಬೇಕು ಅಂತ ಆಟೋಮೇಷನ್ ಬಂದ್ವಿ. ಆಟೋಮೇಷನ್ ಅಲ್ಲಿ ಏನು, ಫಸ್ಟ್ AWS API ಏನ್ ಮಾಡುತ್ತೆ, API ರಿಕ್ವೆಸ್ಟ್ ನ ತಗೊಳುತ್ತೆ, ರಿಕ್ವೆಸ್ಟ್ ತಗೊಂಡ್ಬಿಟ್ಟು ಅದು ಇಲ್ಲಿಗೆ ಬರುತ್ತೆ. ಸೊ ಅದು ವ್ಯಾಲಿಡ್ ಮಾಡುತ್ತೆ, ಅಥೆಂಟಿಕೇಶನ್ ಮಾಡುತ್ತೆ, ಆಥರೈಸ್ ಮಾಡುತ್ತೆ. ಒನ್ಸ್ ಇವೆಲ್ಲ ಕ್ರೈಟೀರಿಯಾ ಮ್ಯಾಚ್ ಆದ್ಮೇಲೆ EC2 ಇನ್ಸ್ಟೆನ್ಸ್ ಗೆ ನಮಗೆ ಕೊಡುತ್ತೆ. ಸೊ EC2 ಇನ್ಸ್ಟೆನ್ಸ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ನಮಗೆ ಪಬ್ಲಿಕ್ ಅಡ್ರೆಸ್, ಪ್ರೈವೇಟ್ ಅಡ್ರೆಸ್, ಆಮೇಲೆ IP ಅಡ್ರೆಸಸ್ ಎಲ್ಲ ಬರುತ್ತೆ. ಅದೇನು ಅಂತ ಈಗ ಎಕ್ಸಾಂಪಲ್ ಅನ್ನು ನೋಡ್ಕೊಳ್ಳೋಣ ಡೆಮೋಲಿ. ಸೊ ನೆಕ್ಸ್ಟ್ ಅದೇ ತರ CLI ಯಲ್ಲೂ ಕೂಡ ನಾವು ಆಟೋಮೇಷನ್ ತರಬಹುದು, CFT ಯಲ್ಲೂ ತರಬಹುದು, CDK ಯಲ್ಲೂ ತರಬಹುದು. ಸೊ ನಮ್ಮ ಕಂಪ್ನಿ ಏನಾದ್ರು ಕಂಪ್ಲೀಟ್ ಆಗಿ ಕ್ಲೌಡ್ ಪ್ಲಾಟ್ಫಾರ್ಮ್ ಮೇಲೆ ಡಿಪೆಂಡ್ ಆಗಿತ್ತು ಅಂದಾಗ, ಸೊ ಅವಾಗ ನೀವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದಕ್ಕೆ AWS ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದನ್ನ ಯೂಸ್ ಮಾಡಬಹುದು. ಓಕೆನಾ. ಸೊ ಇಲ್ಲ ನಮ್ಮ ಕಂಪ್ನಿ ಕೆಲವೊಂದು ಆನ್ ಪ್ರಿಮಿಸಸ್ ಅಲ್ಲಿ ಇದೆ, ಕೆಲವೊಂದು
AWS ಅಲ್ಲಿ ಅಂದ್ರೆ ಬೇರೆ ಡಿಫ್ರೆಂಟ್ ಕ್ಲೌಡ್ ಫಾರಮ್ ಅಲ್ಲಿ ಇನ್ನೊಂದು ಆನ್ ಪ್ರಿಮಿಸಸ್ ಅಲ್ಲಿ ಅಥವಾ ಇನ್ನೊಂದು ಬೇರೆ ಡಿಫ್ರೆಂಟ್ ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಅಂದಾಗ ನಿಮ್ದು ವರ್ಚುವಲ್ ಮಷಿನ್ ಕ್ರಿಯೇಟ್ ಮಾಡೋದಕ್ಕೆ ನೀವು ಏನ್ ಬರೀತೀರಾ ಸ್ಕ್ರಿಪ್ಟ್ ಅದು ಮೂರಕ್ಕೂ ಕಂಪ್ಯಾಟೇಬಲ್ ಆಗಿರ್ಬೇಕು. ಲೈಕ್ ಇದಕ್ಕೆ ಒಂದಕ್ಕೆ ಸ್ಕ್ರಿಪ್ಟ್ ಬರೆದ್ರೆ ಅದು ಮೂರಲ್ಲೂ ಕೂಡ ರನ್ ಆಗ್ಬೇಕಲ್ವಾ. ಸೊ ಆ ತರ ಬರೆಯುವಂತ ಸ್ಕ್ರಿಪ್ಟ್ ಗೆ ನಾವು ಟೆರಾಫಾರ್ಮ್ ನ ಯೂಸ್ ಮಾಡ್ತೀವಿ. ಸೊ ಇಂಟರ್ವ್ಯೂ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದಕ್ಕೆ ಯಾವ ಟೂಲ್ ನ ನೀನು ಯೂಸ್ ಮಾಡ್ತೀಯ ಆಟೋಮೇಶನ್ ತರೋದಕ್ಕೆ ಅಂದ್ರೆ, ಸೊ ನಮ್ ಕಂಪ್ನಿ ಏನಾದ್ರು ಕಂಪ್ಲೀಟ್ ಆಗಿ ಕ್ಲೌಡ್ ಪ್ಲಾಟ್ಫಾರ್ಮ್ ಒಂದೇ ಒಂದೇ ಕ್ಲೌಡ್ ಫಾರ್ಮ್ ಮೇಲೆ ಡಿಸೈಡ್ ಆಗಿತ್ತು ಅಂದ್ರೆ ಡಿಪೆಂಡ್ ಆಗಿತ್ತು ಅನ್ಕೊಂಡ್ರೆ, ಅವಾಗ ನಾವು AWS API, AWS CLI, AWS CFT CDK ಇದು ನಮ್ಮ ಆನ್ಸರ್ ಆಗಿರ್ಬೇಕು. ಇಲ್ಲ ನಮ್ ಕಂಪ್ನಿ ಹೈಬ್ರಿಡ್ ಆಗಿದೆ, ಸೊ ಕೆಲವೊಂದು ಬಂದ್ಬಿಟ್ಟು AWS ಅಲ್ಲಿ ಇದೆ, ಕೆಲವೊಂದು ಬಂದ್ಬಿಟ್ಟು ಅಜ್ಯೂರ್ ಅಲ್ಲಿ ಇದೆ, ಕೆಲವೊಂದು ಆನ್ ಪ್ರಿಮಿಸಸ್ ಅಲ್ಲಿ ಇದೆ. ಈ ತರ ಇದ್ದಾಗ ನಮ್ ಸ್ಕ್ರಿಪ್ಟ್ ಏನಾಗಿರ್ಬೇಕು, ಕಂಪ್ಯಾಟಬಲ್ ಆಗಿರ್ಬೇಕು, ಮೂರಲ್ಲೂ ಕೂಡ ರನ್ ಆಗೋದಿಲ್ಲ. ಸೊ ಅವಾಗ ನಾವೇನ್ಗೆ ಹೋಗ್ತೀವಿ, ಟೆರಾಫಾರ್ಮ್ಗೆ ಹೋಗ್ತೀವಿ ಅಂತ ಹೇಳ್ಬೋದು. ಓಕೆ, ನಿಮ್ಗೆ ಈಗ ಅರ್ಥ ಆಯ್ತು ಅನ್ಕೋತೀನಿ. ಸೊ ವರ್ಚುವಲ್ ಮಷಿನ್ ಅಂದ್ರೆ ಕಾನ್ಸೆಪ್ಟ್ ಇಷ್ಟೇ, ಒಂದು ದೊಡ್ಡ ಸರ್ವರ್. ಅಮೆಝಾನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಅವ್ರು ದೊಡ್ಡ ದೊಡ್ಡ ಸರ್ವರ್ ನ ಇಟ್ಕೊಂಡಿರ್ತಾರೆ, ಅಂದ್ರೆ ಫಿಸಿಕಲ್ ಆಗಿ ಡಾಟಾ ಸೆಂಟರ್ ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಆ ಡಾಟಾ ಸೆಂಟರ್ ಅಲ್ಲಿ ನಾವು ಒಂದು ಕಂಪ್ಯೂಟರ್ ನ ಪರ್ಚೇಸ್ ಮಾಡ್ದಂಗೆ. ಕಂಪ್ಯೂಟರ್ ಪರ್ಚೇಸ್ ಅಂದ್ರೆ ಹೋಗಿ ಲ್ಯಾಪ್ಟಾಪ್ ತಗೊಂಡ್ಬರಲ್ಲ ಅಲ್ಲಿಂದ ನಾವು, ಲೈಕ್ ವರ್ಚುವಲಿ ಕೊಡ್ತಾರೆ ನಮ್ಗೆ, ಆನ್ಲೈನ್ ಕಂಪ್ಯೂಟರ್ ತರ ಕೊಡ್ತಾರೆ. ಸೊ ಆನ್ಲೈನ್ ಕಂಪ್ಯೂಟರ್ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ನಾವ್ ಏನ್ ರಿಕ್ವೆಸ್ಟ್ ಕಳ್ಸಿರ್ತೀವಿ, ಎಷ್ಟು CPU ಬೇಕು ಏನ್ ಬೇಕು ಅಂತ ಕಸ್ಟಮೈಸ್ ಮಾಡಿರ್ತೀವಿ. ಸೊ ಅಷ್ಟು ರಿಕ್ವೆಸ್ಟ್ ನ ಅವರು ನಮಗೆ ಕೊಡ್ತಾರೆ. ಕೊಡೋದು ಅಂತ ಹೇಳಂದ್ರೆ ಏನು, ಅವರು ನಮಗೆ ಫಿಸಿಕಲ್ ಆಗಿ ಏನ್ ಕೊಡಲ್ಲ. ಸೊ ಅವರು ಅದ್ರದ್ದು IP ಅಡ್ರೆಸ್ ಆಗಿರ್ಬೋದು ಅಥವಾ ಅದ್ರದ್ದು ಪಬ್ಲಿಕ್ ಅಡ್ರೆಸ್, ಈ ತರ ನಮಗೆ ಅದನ್ನ ಯೂಸ್ ಮಾಡೋದಕ್ಕೆ ಏನೇನ್ ಬೇಕೋ ಅದೆಲ್ಲ ಕೊಡ್ತಾರೆ. ಸೊ ನಮ್ದೇನೋ ಅದನ್ನ ಯೂಸ್ ಮಾಡ್ಕೋತೀವಿ ಅಷ್ಟೇ. ಆ ಡಾಟಾ ಸೆಂಟರ್ನೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ AWS ಅವ್ರದೇ ಆಗಿರುತ್ತೆ. ಕ್ಲಿಯರ್ ಕಾನ್ಸೆಪ್ಟ್ ಇದು. ಸೊ ಈಗ ಡೆಮೋ ಮೂಲಕ ನೋಡೋಣ, ಸೊ ಯಾವ ರೀತಿ ನಾವು AWS ಅಲ್ಲಿ ಬಂದ್ಬಿಟ್ಟು ಒಂದು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಬೋದು ಅಂತ. ಓಕೆನಾ, ವೇಟ್, ಸ್ಕ್ರೀನ್ ನಾನು ಚೇಂಜ್ ಮಾಡ್ತೀನಿ. ಓಕೆ, ಪರ್ಫೆಕ್ಟ್. ಸೊ ಈಗ ಏನು ಅಂತ ಹೇಳಿದ್ರೆ ಮ್ಯಾನ್ಯಲ್ ಆಗಿ ಅಂದ್ರೆ AWS ಕನ್ಸೋಲ್ ಅಲ್ಲಿ ಯಾವ ರೀತಿ ನಾವು ಒಂದು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡೋಣ ಅಂತ ನೋಡೋಣ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು, AWS ಕನ್ಸೋಲ್ ಅಂತ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ್ಮೇಲೆ ಈ ತರ ಓಪನ್ ಆಗುತ್ತೆ, ಕ್ಲಿಕ್ ಮಾಡಿ. ಓಕೆ, ಸೊ AWS ಅಲ್ಲಿ ಏನ್ ಬ್ಯೂಟಿ ಅಂತ ಹೇಳಿ ಅಂದ್ರೆ, ಸೊ ಫ್ರೀ ಟೈರ್ ನಮಗೆ ಎಲಿಜಿಬಲ್ ಕೊಡ್ತಾರೆ. ಸೊ ಅದ್ರಲ್ಲಿ ನಾವೇನಂದ್ರೆ AWS ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆಲ್ಲ ಈಸಿ ಆಗುತ್ತೆ. ಓಕೆನಾ, ಸಿಂಪಲ್ ಆಗಿ ಹೋಗಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೇಳುತ್ತೆ ಅಕೌಂಟ್ ನೇಮು ಅಂತ, ನಿಮ್ಮ ಮೇಲ್ ಅಡ್ರೆಸ್ ಕೊಡಿ. ಸೊ ಮೇಲ್ ಅಡ್ರೆಸ್ ಕೊಟ್ಟಿದ್ಮೇಲೆ ನಿಮಗೆ ಮೇಲ್ ಅಡ್ರೆಸ್ ಕೊಟ್ಟಿದ್ಮೇಲೆ ನಿಮಗೆ ನಾವು ಇಂಡಿಯಾ ಯೂಸರ್ಸ್ ಆಗಿರೋದ್ರಿಂದ ₹2 ಆಟೋ ಪೇ ಸೆಟ್ ಆಗುತ್ತೆ. ಸೊ ₹2 ನಮಗೆ ವ್ಯಾಲಿಡೇಟ್ ಮಾಡ್ಕೊಳ್ಳೋದಕ್ಕೆ ತಗೋತಾರೆ, ಮತ್ತೆ ವಿತಿನ್ ಸೆಕೆಂಡ್ ಅಲ್ಲಿ ಅದನ್ನ ಅವರೇ ವಾಪಸ್ ಹಾಕ್ತಾರೆ ₹2. ಸೊ ಆಮೇಲೆ ನಿಮ್ದು ಡಿಜಿಲಾಕರ್ ಅಲ್ಲಿ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ವೆರಿಫಿಕೇಶನ್ ಕೇಳ್ತಾರೆ, ಲೈಕ್ ನೀವು ವ್ಯಾಲಿಡ್ ಯೂಸರ್ ಅಂತ ಅಥೆಂಟಿಕೇಟ್ ಮಾಡೋದಕ್ಕೆ. ಸಿಂಪಲ್ ಆಗಿರುತ್ತೆ ಪ್ರೊಸೀಜರ್. ನಾನು ಆಲ್ರೆಡಿ AWS ಅಕೌಂಟ್ ನ ಕ್ರಿಯೇಟ್ ಮಾಡಿರೋದ್ರಿಂದ ಸೊ ನನಗೆ ಈ ತರ ತೋರಿಸಿದೆ. ಸೊ ಅಲ್ಲಿ ನೀವು ನಾರ್ಮಲ್ ಆಗಿ ನಿಮ್ಮ ಮೇಲ್ ಅಡ್ರೆಸ್ ಹಾಕಿದ ತಕ್ಷಣ ನಿಮ್ಗೆ ಲಾಗಿನ್ ಆಗುತ್ತೆ. ಸೊ ಇದೇನು ಅಷ್ಟೊಂದೇನು ಕಷ್ಟ ಇಲ್ಲ. ಸೊ ನೀವೇ ಆರಾಮಾಗಿ ಇದನ್ನ ಕ್ರಿಯೇಟ್ ಮಾಡ್ಕೋಬಹುದು ಒಂದನ್ನ. ಸೊ AWS ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ನಾನು ಸ್ಕ್ರೀನ್ ಆಫ್ ಮಾಡ್ತೀನಿ. ಓಕೆ, ಪರ್ಫೆಕ್ಟ್. ಸೊ ನೀವು ಒನ್ಸ್ AWS ಲಾಗಿನ್ ಆದ್ರೆ ಕರೆಕ್ಟ್ ಆಗಿ, ಸೊ ನಿಮ್ಗೆ ಈ ತರ ಆದಂತ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಈ ಸ್ಕ್ರೀನ್ ಅಂತಂದ್ರೆ AWS. ಸೊ AWS ಅಲ್ಲಿ ನಮ್ಗೆ ಯಾವ ಸರ್ವಿಸ್ ಬೇಕೋ ನಾವಿಲ್ಲಿ ಸರ್ಚ್ ಮಾಡ್ಕೋಬಹುದು. ಸೊ ಇದು ಬಂದ್ಬಿಟ್ಟು ಮುಂಬೈ ರೀಜನ್. ನಾನು ಹೇಳಿದ್ನಲ್ವಾ ಡಾಟಾ ಸೆಂಟರ್ಸ್ ಇರುತ್ತೆ ಅಂತೇಳಿ. ಸೊ ನನಗೆ ನಿಯರೆಸ್ಟ್ ಆಗಿರೋದು ಮುಂಬೈ ಡಾಟಾ ಸೆಂಟರ್. ಸೊ ಅದೇ ಏಷ್ಯಾದು ಆಟೋಮೆಟಿಕ್ ಆಗಿ ತಗೊಂಡಿದೆ ಮುಂಬೈ ಡಾಟಾ ಸೆಂಟರ್ ಅಂತೇಳಿ. ಸೊ ನಮಗೀಗ ಏನು ಬೇರೆ ನಾವು ಸರ್ವಿಸಸ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಗೆ ಈಗ ಬೇಸಿಕ್ ಆಗಿ ಬೇಕಾಗಿರೋದು EC2 ಇನ್ಸ್ಟೆನ್ಸ್. ಸೊ ಸಿಂಪಲ್ ಆಗಿ ನಾವು EC2 ಇನ್ಸ್ಟೆನ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ, ಸೊ ವರ್ಚುವಲ್ ಸರ್ವರ್ ಇನ್ ದ ಕ್ಲೌಡ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಒನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಓಕೆ, ಸೊ ಇಲ್ಲಿ ನಾವು ಇನ್ಸ್ಟೆನ್ಸ್ ಅಂತ ಹೋದಾಗ, ಸೊ ಇಲ್ಲಿ ನೋಡಿ ನಮಗೆ ಯಾವುದೇ ಇನ್ಸ್ಟೆನ್ಸ್ ನಾನು ಇಲ್ಲಿವರೆಗೂ ಕ್ರಿಯೇಟ್ ಮಾಡಿಲ್ಲ. ಸೊ ಇಲ್ಲಿ ಇನ್ಸ್ಟೆನ್ಸ್ ಯಾವುದು ಕ್ರಿಯೇಟ್ ಮಾಡಿಲ್ಲ. ಸೊ ಈಗ ಏನ್ ಮಾಡಬೇಕು, ಹೊಸ ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಲಾಂಚ್ ಇನ್ಸ್ಟೆನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಓಕೆ, ಲಾಂಚ್ ಇನ್ಸ್ಟೆನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರಿ. ಸೊ ಇಲ್ಲಿ ನೇಮ್ ಅಂಡ್ ಟ್ಯಾಗ್ಸ್ ಅಂತ ಇದೆ. ಸೊ ನಾವು ಯಾವ್ದಾದ್ರು ಒಂದು ನೇಮ್ ಕೊಡ್ಬೋದು. ಸೊ ನಾನು ಇದು ಫಸ್ಟ್ ಟೆಸ್ಟಿಂಗ್ ಪರ್ಪಸ್ ಕ್ರಿಯೇಟ್ ಮಾಡ್ತಿರೋದು ಟೆಸ್ಟ್ ಅಂತ ಕೊಡ್ತೀನಿ. ಸೊ ಟೆಸ್ಟ್ ಅಂತ ಕೊಟ್ಟೆ. ಸೊ ಇಲ್ಲಿ ನಮಗೆ ಯಾವ್ದು ಆಪರೇಟಿಂಗ್ ಸಿಸ್ಟಮ್ ಬೇಕು ಅಂತ ಕೇಳ್ತಿದೆ. ಸೊ AWS ಸಪೋರ್ಟ್ ಮಲ್ಟಿಪಲ್ ಆಪರೇಟಿಂಗ್ ಸಿಸ್ಟಮ್. ಸೊ ನಾವ್ ಇದನ್ನ ಯಾವ್ದೋ ನಮಗೆ ಫೆಮಿಲಿಯರ್ ಇರೋದು ಉಬಂಟು. ಸೊ ಉಬಂಟುನೇ ವೈಡ್ ಆಗಿ ಯೂಸ್ ಮಾಡೋದು ಎಲ್ಲ ಕಡೆ. ಸೊ ಇದನ್ನ ಉಬಂಟು ಅಂತ ಸೆಲೆಕ್ಟ್ ಮಾಡ್ತೀವಿ. ಸೊ ಆಪರೇಟಿಂಗ್ ಸಿಸ್ಟಮ್ ಉಬಂಟು ಅಂತೇಳಿ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿದ್ಮೇಲೆ ಸೊ ಇಲ್ಲಿಗೆ ಬಂದಾಗ
ಸೊ ಇದು ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಸೊ ಯಾಕೆ ಅಂದ್ರೆ ಆಟೋಪೇ ಸೆಟ್ ಆಗಿರೋದ್ರಿಂದ, ಸೊ ನಾವು ಫ್ರೀ ಟೈರ್ ಎಲಿಜಿಬಲ್ ಇರೋದು ಬಿಟ್ಟು ಬೇರೆ ಯಾವ್ದಾದ್ರು ಯೂಸ್ ಮಾಡಿದ್ವಿ ಅಂದ್ರೆ ನಮ್ಮ ಅಕೌಂಟ್ ಇಂದ ಅಮೌಂಟ್ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ AWS ಅದಕ್ಕೆ ನಮಗೆ ಚಾರ್ಜ್ ಮಾಡ್ಬೋದು. ಸೊ ಈ ಫ್ರೀ ಟೈರ್ ಇರೋದಕ್ಕಿಂತ ಏನು ನಮಗೆ ಅಮೌಂಟ್ ಕಟ್ ಆಗಲ್ಲ. ಸೊ ಫ್ರೀ ಟೈರ್ ಎಲಿಜಿಬಲ್ ಅಂದ್ರೆ, ಸೊ ನೋಡಿ ಇದು CPU ಮತ್ತೆ 1 GB ಮೆಮೊರಿ ಅಷ್ಟೇ ಕೊಡ್ತಾ ಇದೆ. ಸೊ ಸಾಕು ನಮಗೆ ಕಲಿಯೋದಕ್ಕೆ ಎಷ್ಟು ಬೇಕಾಗುತ್ತೆ ಇಷ್ಟೇ ಸಾಕಲ್ವಾ. ಸೊ ಅದನ್ನ ಡಿಫಾಲ್ಟ್ ಹಂಗೆ ಬಿಟ್ಕೊಳ್ಳಿ. ಸೊ ಕೀ ಪೇರ್ ವ್ಯಾಲ್ಯೂ ಅಂತ ಹೇಳಂದ್ರೆ, ಸೊ ಈಗ ನಾವು ಒಂದು ಕಂಪ್ಯೂಟರ್ ತಗೊಂಡಿದೀವಿ ಅಂದ್ರೆ ಅದಕ್ಕೆ ನೀವು ಆ, ನೀವು ಲಾಗಿನ್ ಆಗ್ಬೇಕು ಅಂದ್ರೆ ನಿಮ್ದು ಪಾಸ್ವರ್ಡ್ ಎಲ್ಲ ಹಾಕ್ಬೇಕು, ನೇಮ್ ಎಲ್ಲ ಎಂಟರ್ ಮಾಡ್ಬೇಕಲ್ಲ. ಸಮಥಿಂಗ್ ಸಿಮಿಲಿಯರ್ ಅದೇ ತರ ಅನ್ಕೊಳ್ಳಿ. ಸೊ ಇಲ್ಲಿ ಯಾವಾಗ್ಲೂ ನಾವು ಹೊಸದಾಗಿ ಕೀ ಪೇರ್ ವ್ಯಾಲ್ಯೂನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಕ್ರಿಯೇಟ್ ಕೀ ಪೇರ್ ವ್ಯಾಲ್ಯೂ, ಸೊ ಅದರಲ್ಲಿ ಡಿಫಾಲ್ಟ್. ಸೊ ವಿತೌಟ್ ಕೂಡ ಮಾಡ್ಕೋಬಹುದು. ಸೊ ವಿತ್ ಮಾಡ್ಕೊಳ್ಳೋಣ, ಯಾಕೆಂದ್ರೆ ನಾವು ನಾಳೆ ಇದ್ರ ಮೇಲೆನೆ ಆಟೋಮೇಷನ್ ಮಾಡೋ ವಿಡಿಯೋ ಮಾಡೋದ್ರಿಂದ ಸೊ ಒಂದನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಕ್ರಿಯೇಟ್ ನ್ಯೂ ಕೀಪೇರ್ ವ್ಯಾಲ್ಯೂ ಅಂತ ಕೊಡೋಣ. ಸೊ RSA ಮತ್ತು EDA ಅಂತ ಹೇಳಂದ್ರೆ ಇವು ಬಂದ್ಬಿಟ್ಟು ಏನು ಅಂದ್ರೆ ಇನ್ಕ್ರಿಪ್ಷನ್ ಮತ್ತೆ ಡಿಕ್ರಿಪ್ಷನ್ಸ್ ಇರೋ ಅಲ್ಗೋರಿದಮ್ಸ್. ಇದ್ರ ಬಗ್ಗೆ ನಾವೇನು ವರಿ ಮಾಡ್ಬೇಕಾಗಿಲ್ಲ. ಸೊ ಜಸ್ಟ್ ಇದ್ರದ್ದು ಏನಾದ್ರು ಒಂದು ನೇಮ್ ಕೊಡೋಣ, ಟೆಸ್ಟ್ ಅಂತ ಹೇಳಿ ಕೊಡೋಣ. ಸೊ ಪೆಮ್ ಅಲ್ಲೇ ಇರಲಿ. ಸೊ ಈ ಕೀಪೇರ್ ವ್ಯಾಲ್ಯೂ ನಮ್ಗೆ ಏನು ಅಂತ ಹೇಳಂದ್ರೆ ಒಂದು ಡೌನ್ಲೋಡ್ ಆಗಿರುತ್ತೆ, ಒಂದು ಡಾಕ್ಯುಮೆಂಟ್ ಆಗಿ ಡೌನ್ಲೋಡ್ ಆಗಿರುತ್ತೆ. ಈ ಡಾಕ್ಯುಮೆಂಟ್ ನ ಮಿಸ್ ಮಾಡ್ಕೊಳ್ಳೇಬಾರ್ದು. ಸೊ ಮಿಸ್ ಮಾಡ್ಕೊಂಡ್ರೆ ನೀವು ಒಂದ್ಸಲ ನಿಮ್ದು ಪಾಸ್ವರ್ಡ್ ಮಾಡೋದಾದ್ರೆ ನಿಮಗೆ ಹೆಂಗೆ ನಿಮ್ ಕಂಪ್ಯೂಟರ್ಗೆ ಅಥವಾ ಲ್ಯಾಪ್ಟಾಪ್ಗೆ ಲಾಗಿನ್ ಆಗೋಕ್ಕಾಗಲ್ವೋ ಅದೇ ತರ ಇದನ್ನು ಕೂಡ ಅಲ್ವಾ. ಸೊ ಕ್ರಿಯೇಟ್ ಅಂತ ಜಸ್ಟ್ ಕ್ಲಿಕ್ ಕ್ರಿಯೇಟ್ ಅಂತ. ಸೊ ಇಲ್ಲಿ ಡೌನ್ಲೋಡ್ ಆಗಿರುತ್ತೆ, test.pem ಅಂತ ಡೌನ್ಲೋಡ್ ಆಯ್ತು ನೋಡಿ ಇಲ್ಲಿ ಈ ಸೈಡ್ ಅಲ್ಲಿ. ಓಕೆ, ಡೌನ್ಲೋಡ್ ಆಯ್ತು, ಪರ್ಫೆಕ್ಟ್. ಸೊ ಈ ನೆಟ್ವರ್ಕ್ ಸೆಟ್ಟಿಂಗ್ಸ್ ಬಗ್ಗೆ ನಾನು ಇವತ್ತೇನು ಹೇಳೋದಕ್ಕೆ ಹೋಗಲ್ಲ, ಯಾಕೆಂದ್ರೆ ಬಿಗಿನರ್ ಆಗಿರೋದ್ರಿಂದ ನಾವೆಲ್ಲ. ಸೊ ಇದ್ರ ಬಗ್ಗೆ ಏನು ತಿಳ್ಕೊಳ್ಳೋದು ಬೇಡ. ಅಂದ್ರೆ ತಿಳ್ಕೊಳ್ಳೋಣ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಸಬ್ನೆಟ್ ಅಂದ್ರೆ ಏನು, ನೆಟ್ವರ್ಕ್ ಅಂದ್ರೆ ಏನು, ನೆಟ್ವರ್ಕಿಂಗ್ ದಲ್ಲೇ ನೋಡ್ಕೊಳ್ಳೋಣ ಇದೆಲ್ಲ ಕಂಪ್ಲೀಟ್ ಆಗಿ. ಸೊ ಅದಾದ್ಮೇಲೆ ಸಿಂಪಲ್ ಇಷ್ಟು ಬಿಟ್ಬಿಟ್ಟು ಓಕೆ, ಇಷ್ಟ ಆಯ್ತು ನಮ್ದು. ಸೊ ಇಷ್ಟ ಆದ್ಮೇಲೆ ಇಲ್ಲಿ ಲಾಂಚ್ ಇನ್ಸ್ಟೆನ್ಸ್ ಅಂತ ಕ್ರಿಯೇಟ್ ಆಗ್ತಿದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ 2 ಸೆಕೆಂಡ್ 3 ಸೆಕೆಂಡ್ ಆಗಿದ ತಕ್ಷಣ ನಮಗೆ ವರ್ಚುವಲ್ ಮೆಷಿನ್ ರೆಡಿ. ಓಕೆ, ಸಕ್ಸಸ್ ಅಂತ ಮೆಸೇಜ್ ಬಂತು ನಮ್ಗೆ ಅಲ್ವಾ. ಸೊ ಈಗ ನೋಡೋಣ, ರಿಫ್ರೆಶ್ ಮಾಡಿ. ಆವಾಗಲೇ ಯಾವುದೇ EC2 ಇನ್ಸ್ಟೆನ್ಸ್ ಇರಲಿಲ್ಲ ನಮಗೆ. ಸೊ ಇನ್ಸ್ಟೆನ್ಸ್ ಅಂತ ಹೋಗ್ತೀವಿ ಫಸ್ಟ್ ಇಂದ, ಅದರಲ್ಲಿ ಇನ್ಸ್ಟೆನ್ಸ್ ರನ್ ಆಗಿದೆಯಲ್ವಾ ಅಂತ. ಸೊ ಓಕೆ, ಇಲ್ಲಿ ನೋಡ್ಬೋದು ನಾವು ಅವಾಗಲೇ ಕ್ರಿಯೇಟ್ ಮಾಡಿದ್ದೇನು ಟೆಸ್ಟ್ ಅಂತ. ಸೊ ಅದ್ರದ್ದು ಇನ್ಸ್ಟೆನ್ಸ್ ಐಡಿ ಆಗಿರ್ಬೋದು, ಸ್ಟೇಟ್ ಏನೋ ರನ್ನಿಂಗ್ ಸ್ಟೇಟ್ ಇದೆ. ಸೊ ಇದೆಲ್ಲ ನಮಗೆ ಬಂದಿದೆ. ಓಕೆನಾ. ಪಬ್ಲಿಕ್ ಅಡ್ರೆಸ್ಸು, ಪ್ರೈವೇಟ್ ಅಡ್ರೆಸ್ಸು, ಯಾವಾಗ ಲಾಂಚ್ ಮಾಡಿದ್ವಿ, ಕೀಪೇರ್ ವ್ಯಾಲ್ಯೂ ಏನು ಕಂಪ್ಲೀಟ್ ಆಗಿ, ಆಮೇಲೆ ಯಾವ್ದು ನಮ್ದು ಆಪರೇಟಿಂಗ್ ಸಿಸ್ಟಮ್ ನಾವು ಇನ್ಸ್ಟಾಲ್ ಮಾಡ್ಕೊಂಡಿದೀವಿ ಅದರಲ್ಲಿ ಕಂಪ್ಲೀಟ್ ಆಗಿರೋಂಥ ಮಾಹಿತಿ ಬಂತು. ಇಷ್ಟೇ. ಸೊ ಇದು ಬಂದ್ಬಿಟ್ಟು ನಮ್ದು EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಿರೋದು ಇದು ಅಲ್ವಾ. ಸೊ ಈಗ ನೋಡ್ಬೋದು ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಎಲ್ಲ ಇದೆ. ಸೊ ಈ ಡೀಟೇಲ್ಸ್ ನೋಡ್ಕೋಬಹುದು ಇದರಲ್ಲೆಲ್ಲ ಕಂಪ್ಲೀಟ್ ಆಗಿ. ಪ್ರೈವೇಟ್ ಅಡ್ರೆಸ್ಸು, ಪಬ್ಲಿಕ್ ಅಡ್ರೆಸ್ಸು, ಆಮೇಲೆ ಪ್ರೈವೇಟ್ ಸಬ್ನೆಟ್ ಯಾವುದು, ಇವೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೆ ಇನ್ ಡೀಟೇಲ್ ಆಗಿ EC2 ಬಗ್ಗೆ, S3 ಬಗ್ಗೆ, ಕ್ಲೌಡ್ ವಾಚ್ ಬಗ್ಗೆ ಮತ್ತೆ EKS ಬಗ್ಗೆ ಎಲ್ಲ ಇನ್ ಡೀಟೇಲ್ ನಾವು AWS ಅಲ್ಲಿ ತಿಳ್ಕೊಳ್ಳೋಣ. ಸೊ ಜಸ್ಟ್ ಫಾರ್ ನಾವು ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ನಾವು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಈಗ ನೀವೇ ನೋಡಿದ್ರಿ ಅಲ್ವಾ, ನಾನು ಮ್ಯಾನ್ಯಲ್ ಆಗಿ ಬಂದೆ. ಸೊ ನಾನು AWS ಅಂತ ಸರ್ಚ್ ಮಾಡಿದೆ. ಸರ್ಚ್ ಮಾಡಿದ್ಮೇಲೆ ಇಲ್ಲಿ EC2 ಅಂತ ಸರ್ಚ್ ಮಾಡಿದೆ, ಇಲ್ಲಿ ಇನ್ಸ್ಟೆನ್ಸ್ ಅಂತ ಬಂದೆ, ಲಾಂಚ್ ಇನ್ಸ್ಟೆನ್ಸ್ ಅಂತ ಕ್ರಿಯೇಟ್ ಮಾಡಿದೆ. ಇದನ್ನೆಲ್ಲ ಮ್ಯಾನ್ಯಲ್ ಸೆಟ್ ಮಾಡಿದೆ. ಸೊ ಟೆಸ್ಟ್ ಅಂತ ಕೊಟ್ಟೆ ನೇಮ್ನ, ಆಮೇಲೆ ಆಪರೇಟಿಂಗ್ ಸಿಸ್ಟಮ್ ಇದು ಬೇಕು ನಂಗೆ ಅಂತ ಕೊಟ್ಟೆ, ಕೀಪೇರ್ ವ್ಯಾಲ್ಯೂ ಸೆಟ್ ಮಾಡಿದೆ. ಸೊ ಆಮೇಲೆ ಲಾಂಚ್ ಇನ್ಸ್ಟೆನ್ಸ್ ಅಂತ ಕೊಟ್ಟೆ. ಸೊ ಇದೆಲ್ಲ ನಮಗೆ ಏನಾಯ್ತು ಅಂದ್ರೆ 2-3 ಮಿನಿಟ್ಸ್ ಟೈಮ್ ತಗೋತಲ್ವಾ ಸೊ ಇದು ರನ್ ಆಗೋದಕ್ಕೆ. ಸೊ ಈ 2-3 ಮಿನಿಟ್ಸ್ ಟೈಮ್ ತಗೊಂಡಿದ್ನ ನಾಳೆ ಯಾವ ರೀತಿ ನಾವು ಆಟೋಮೇಷನ್ ಮಾಡ್ತೀವಿ, ವಿತೌಟ್ ಅಂದ್ರೆ ಈ ನಾವು AWS ಕನ್ಸೋಲ್ಗೆ ನಾವು ಲಾಗಿನೇ ಆಗ್ದೇನೆ ಯಾವ ರೀತಿ ಒಂದು ಸ್ಕ್ರಿಪ್ಟ್ ನ ಬರೆದ್ಬಿಟ್ಟು ಯಾವ ರೀತಿ ನಾವು EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದನ್ನ ನಾಳೆ ತಿಳ್ಕೊಳ್ಳೋಣ. ಓಕೆ, ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಕಾನ್ಸೆಪ್ಟ್. ಸೊ ಸಿಮಿಲಿಯರ್ ಆಗಿ ಕೂಡ ಅಜೂರಲ್ಲೂ ಕೂಡ ಇದೇ ತರ ಇದೆ. ಸೊ ಅಜೂರ್ ಪೇಯ್ಡ್ ವರ್ಷನ್ ಆಗಿರೋದ್ರಿಂದ ನಾವು ಪೇಯ್ಡ್ ವರ್ಷನ್ ಯೂಸ್ ಮಾಡೋದಕ್ಕೆ ನಾವು ಅಮೌಂಟ್ ಕಟ್ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಫ್ರೀ ಆಗಿರೋ ವರ್ಷನ್ AWS. ಸೊ ಅದಕ್ಕೆ AWS ಅಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ವಿತ್ ಡೆಮೋ ನೋಡಿದೀವಿ. ಸೊ ನಾವು ಮೇಯ್ನ್ ಆಗಿ ಫೋಕಸ್ ಮಾಡೋದು ಇಲ್ಲಿ AWS ಮಾತ್ರನೇ. ಸೊ ಸಿಮಿಲರ್ ಆಗಿರೋ ನಾವು ಒಂದು ಕಾನ್ಸೆಪ್ಟ್ ನ ಕಲ್ತ್ವಿ ಅಂದ್ರೆ ಅದು ಬೇರೆ ಬೇರೆ ಡಿಫ್ರೆಂಟ್ ಆಗಿರೋ ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಸೇಮ್ ಆಗಿರುತ್ತೆ. ಏನಂದ್ರೆ ಟರ್ಮಿನಾಲಜಿ ಚೇಂಜ್ ಆಗ್ಬೋದು ಅಷ್ಟೇ. ಸೊ ಇಲ್ಲಿ ನೀವು EC2 ಇನ್ಸ್ಟೆನ್ಸ್ ಅಂತ ನಾವು AWS ಅಲ್ಲಿ ಕರೆದ್ರೆ ಅಲ್ಲಿ ವರ್ಚುವಲ್ ಮಷಿನ್ ಅಂತ ಕರಿತೀವಿ. ಸೊ ಆ ತರ ಅಷ್ಟೇನೆ. ಸೊ ಅದರಲ್ಲಿ ಇರತಕ್ಕಂತ ಕಾನ್ಸೆಪ್ಟ್ ಎಲ್ಲ ಸೇಮೇನೆ, ಬಟ್ ಟರ್ಮಿನಾಲಜಿ ಚೇಂಜ್ ಇರುತ್ತೆ ಅಷ್ಟೇನೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಥ್ಯಾಂಕ್ ಯು ಎವ್ರಿವನ್.